ಹಾಯ್ ಹಲೋ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದೀವಿ ನಾನೀಗ ನವರಾತ್ರಿ 3ನೇ ದಿನ ಪೂಜೆ ಮಾಡುವಂಥ ಚಂದ್ರಘಂಟ ದೇವಿ ಬಗ್ಗೆ ಹೇಳಾಕತ್ತೀನಿ. ಚಂದ್ರಘಂಟ ಅಂತ ಹೆಸರು ಹೆಂಗೆ ಬಂತಂತ ಹೇಳಾಕತ್ತೀನಿ. ಪಾರ್ವತಿ ದೇವಿ ಕಠಿಣವಾದ ತಪಸ್ಸು ಮಾಡಿದ ಮೇಲೆ ಶಿವನನ್ನು ಒಲಿಸ್ಕೊಂತಾಳೆ. ಶಿವ ಮದುವೆಗೆ ಅಪ್ಪಣೆ ಕೊಡ್ತಾನೆ. ಆಮೇಲೆ ಪಾರ್ವತಿ ದೇವಿ ತಂದೆ ತಾಯಿಯಾದಂಥ ಮೈನಾದೇವಿ ಪರ್ವತರಾಜ ಇಬ್ಬರು ಮದುವೆಗೆ ಶುಭ ಮುಹೂರ್ತ ನೋಡಿ ಮದುವೆ ಏರ್ಪಾಡು ಮಾಡ್ತಾರೆ. ಎಷ್ಟು ವಿಜೃಂಭಣೆಯಿಂದ ತಯಾರು ಮಾಡಿರ್ತಾರಂದ್ರೆ ನೋಡಾಕತ್ರ ಹಂಗೆ ನೋಡ್ಕೊತಾನೆ ಇರಬೇಕು, ಅಷ್ಟು ಚಂದ ಅಲಂಕಾರ ಮಾಡಿರ್ತಾರೆ. ಇಡೀ ರಾಜ್ಯ ಅರಮನೆ ವೈಭವದಿಂದ ತಯಾರಿ ಮಾಡಿಸಿರ್ತಾರೆ. ಆಮೇಲೆ ಪರಮೇಶ್ವರ ಮದುವೆ ಹಿಂದಿನ ದಿನ ಪರ್ವತರಾಜನ ಮನೆಗೆ ಬರ್ತಾನೆ. ಅವ ಬಂದ್ಗುಟ್ಲೆ ಅಲ್ಲಿದ್ದಂಥ ಜನ ಎಲ್ಲರೂ ಭಯಪಡಕ್ಕೆ ಶುರು ಆಕಾರ. ಯಾಕಂದ್ರೆ ಪರಮೇಶ್ವರ ಹೆಂಗೆ ಬಂದಿರ್ತಾನಂದ್ರೆ ಮೈತುಂಬ ಬೂದಿ ಬಳ್ಕೊಂಡಿರ್ತಾನೆ, ಗಜ ಚರ್ಮ ಸುತ್ಕೊಂಡಿರ್ತಾನೆ, ಕೊರಳು ತುಂಬ ಸರ್ಪಗಳು ಅನೇಕ ಸರ್ಪಗಳು ಇರ್ತಾವೆ. ಆ ಆಕಾರದಾಗ ಬಂದಿರ್ತಾನೆ. ಅವನ ಹಿಂದೆ ರಾಕ್ಷಸರ ಗಣ ಇರ್ತೈತಿ, ಮತ್ತು ಶಿವಗಣ ಇರ್ತೈತಿ, ಮತ್ತು ಭೂತ ಪ್ರೇತಗಳು ಇರ್ತಾವೆ, ಮತ್ತು ಋಷಿ ಮುನಿಗಳು ಇರ್ತಾರೆ. ಇದನ್ನೆಲ್ಲ ನೋಡಿ ಜನ ಎಲ್ಲರೂ ಭಯಪಡಕ್ಕೆ ಶುರು ಆಕಾರ. ಆಮೇಲೆ ಪಾರ್ವತಿ ದೇವಿನೂ ನೋಡ್ತಾಳೆ. ಶಿವ ಅವನ ನಿಜ ಸ್ವರೂಪದಾಗ ಬಂದಾನ. ನಾನು ಹಂಗೆ ರೂಪ ತಾಳಬೇಕು ಅಂತಂದು ಆಕಿಗೆ ಇದನ್ನು ಆಕೈತಿ. ಮನಸ್ಸಿನಾಗ ಯೋಚನೆ ಮಾಡ್ತಾಳೆ. ಯೋಚನೆ ಮಾಡಿ ಪರಮೇಶ್ವರನ ನೆನೆಸ್ಕೊಂಡು ಒಂದು ಕ್ಷಣದಾಗ ರೂಪ ತಾಳ್ಬಿಡ್ತಾಳೆ. ಆಕೆ ಆ ರೂಪದಾಗ ನೋಡಿದ ಗುಟ್ಲೆ ಎಲ್ಲರೂ ಒಂದು ಕ್ಷಣ ಭಯ ಆಗ್ಬೇಕು, ಹಂಗೆ ರಣಚಂಡಿಗತ್ತೆ ಕಾಣ್ತಿರ್ತಾಳೆ. ಆಮೇಲೆ ಆಕೆ ಪರಮೇಶ್ವರನಂತೇಳಿ ಬರ್ತಾಳೆ. ಬರುವಾಗ ಹೆಂಗೆ ಬರ್ತಾಳಂದ್ರೆ ಸಿಂಹದ ಮೇಲೆ ಕೂತ್ಕೊಂಡಿರ್ತಾಳೆ. ಆಕೆಗೆ 10 ಕೈ ಇರ್ತಾವೆ, 8 ಕೈ ಒಳಗೆ ಆಯುಧಗಳು ಇರ್ತಾವೆ. 2 ಕೈಯಿಂದ ಅಭಯ ಹಸ್ತದಿಂದ ಇಡೀ ಜಗತ್ತಿಗೆ ಆಶೀರ್ವಾದ ಮಾಡ್ತಿರ್ತಾಳೆ. ಹಣೆ ಮೇಲೆ ಗಂಟೆ ಆಕಾರದಾಗ ಅರ್ಧ ಚಂದ್ರನ ಬರ್ಕೊಂಡಿರ್ತಾಳೆ. ಹಿಂಗಾಗಿ ಆಕೆಗೆ ಚಂದ್ರಘಂಟ ಅಂತಂದು ಹೆಸರು ಬಂತು. ಎಲ್ಲರೂ ಆಕೆ ನೋಡಿ ಅಷ್ಟು ಭಕ್ತಿ ಭಾವನೆ ಎಲ್ಲರಿಗೂ ಉಕ್ಕಿ ಬರ್ತೈತಿ. ಶಿರಬಾಗಿ ಎಲ್ಲರೂ ನಮಸ್ಕಾರ ಮಾಡ್ತಾರೆ ದೇವಿಗೆ. ಆಮೇಲೆ ಆಕೆ ದೇವಿ ನಡ್ಕೊತ ಪರಮೇಶ್ವರನ ಪಕ್ಕಕ್ಕೆ ಬಂದು ನಿಂದಿರ್ತಾಳೆ. ಬಂದು ನಿಂತು ಪರಮೇಶ್ವರ ಹೇಳ್ತಾಳೆ, ನೀವು ನಿಮ್ಮ ನಿಜ ಸ್ವರೂಪದಾಗ ಬಂದಿರಿ, ಆದ್ರೆ ಇದು ಭಾಳ ಅದ್ಭುತವಾಗೈತಿ ನಿಮ್ಮ ರೂಪ. ಆದ್ರೆ ಈಗ ನಮ್ಮ ಮದುವೆ ನಡೆದೈತೆ ಅಂದಮೇಲೆ ನಾವು ಜನಸಾಮಾನ್ಯರು ಹೆಂಗೆ ಮದುವೆಗೆ ತಯಾರಿ ಆಕಾರ ಹಂಗೆ ನಾವು ವಧುವರರಾಗಿ ತಯಾರಿ ಆಗಬೇಕೀಗ. ದಯವಿಟ್ಟು ನೀವು ವರನಾಗಿ ತಯಾರಿ ಆಗಬೇಕು ಅಂತಂದು ಪ್ರೀತಿಯಿಂದ ಕೇಳ್ಕೊತಾಳೆ. ಆವಾಗ ಪರಮೇಶ್ವರ ಒಪ್ಪಿ ವರನಾಗಿ ಪಂಚೆ ಉಟ್ಕೊಂಡು ಕಿರೀಟ ಹಾಕ್ಕೊಂಡು ರೆಡಿ ಆಕಾನ. ಪಾರ್ವತಿನೂ ವಧುವಾಗಿ ತಯಾರಾಕಾಳ. ಆಮೇಲೆ ಅವ್ರ ಮದುವೆ ಆಕೈತಿ. ಹೀಗಾಗಿ ಇದು ಚಂದ್ರಘಂಟ ಅಂತೇಳಿ ಹೆಸರು ಬಂತು.